ಇವಾಗ ನಮ್ಮ ದಾರಿಗೆ ಬಂದಿರುವಿರಿ. ಏನು ಗೊತ್ತಾ? ಪ್ರೀತಿ ಜೀವನವನ್ನು ಸುಂದರಗೊಳಿಸಬೇಕು. ಸುಳ್ಳು, ಮೋಸ, ಸ್ವಾರ್ಥ ಮತ್ತು ಅಹಂಕಾರ ಅದನ್ನು ಹಾಳು ಮಾಡುತ್ತದೆ. ಒಳ್ಳೆಯ ಕರ್ಮ, ಪ್ರಾಮಾಣಿಕತೆ ಮತ್ತು ಕರುಣೆ ಇದ್ದಾಗಲೇ ಜೀವನಕ್ಕೂ ಪ್ರೀತಿಗೂ ನಿಜವಾದ ಅರ್ಥ. ಅರ್ಥವಾಯಿತೇ? ನಮ್ಮ ನರಕ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹೇಳುತ್ತಿದ್ದೇನೆ, ಇದು ಅದ್ಭುತ. ವಾ, ಇಷ್ಟು ಎತ್ತರಕ್ಕೆ ಆಕಾಶದಲ್ಲಿ ತೇಲುತ್ತಿದ್ದೇನೆ. ಬೀಳುತ್ತಿದ್ದೇನೆ. ಏನಿದು? ಕೆಳಗೆ ಬೆಂಕಿ ಕಾಣುತ್ತಿದೆ. ಸಹಾಯ, ಇದು ನರಕ. ಇಲ್ಲಿಂದ ಹೇಗೆ ಹೊರಡುವುದು? ಇದು ನರಕನ? ಅಯ್ಯೋ, ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ತುಂಬಾ ಭಯ ಆಗ್ತಾ ಇದೆ. ಎಲಾ ಬಾಲೆ, ಏಕೆ ಏಕೆ ಹೇಳುತ್ತಿರುವಿ? ಪಾರು, ಪಾರು, ಎಲಾ ದೂತನೆ, ಇವನನ್ನು ಯಾಕೆ ಕರೆದು ತಂದೆ? ಅದು ದೂತರೆ, ಈ ವ್ಯಕ್ತಿ ಇವಳು ಸತ್ತ ಮೇಲೆ ಇವನು ಕೂಡ ಸತ್ತು ಬಿಟ್ಟಿದ್ದಾನೆ. ಮೇಲೆ ಬರುವಾಗ ನನ್ನ ಬಾಗಿಲಿನ ಕಾವಲಿನಲ್ಲಿ ಬಂದು ನಿಂತಿದ್ದ. ಕಾವಲುಗಾರ ಎಂದು ನನ್ನನ್ನು ಇವನು ಕರೆಯುತ್ತಾನೆ. ಸೆಕ್ಯೂರಿಟಿ ಅಂತ. ಹಾ, ಹೌದಾ? ಎಲೆ ಮಾನವ, ಇಲ್ಲಿ ಏಕೆ ಬಂದಿರುವೆ? ಪಾರು, ಇವರೆಲ್ಲ ಯಾರು? ಇದು ನರಕ, ನರಕ ಕಣೋ. ಹಾ, ಇದು ನರಕನ? ಇವರಿಬ್ರು ಯಮನ? ನಾನ್ ಕೇಳಿರೋ ಪ್ರಕಾರ ಯಮ ಒಬ್ನೇ ಇರ್ತಾನಂತೆ. ಇವರಿಬ್ರು ಯಾರು? ಓ, ಯಮದೂತರು. ಅಂದ್ರೆ ಯಮ ಇಬ್ಬಿಬ್ರಿದಾರ. ಎಲ್ಲ ಮೂರ್ಖ ಮಾನವ, ನರಕದಲ್ಲಿ ಬಂದು ನಮ್ಮನ್ನೇ ನೀನು ಏನೇನಾದ್ರೂ ಹೇಳುವೆಯಾ? ಹೌದು, ನೀನು ಯಾಕೆ ಈ ನರಕ ಲೋಕಕ್ಕೆ ಬಂದಿರುವೆ? ಯಮದೂತರೆ, ನೀವೇ ಹೇಳಿ, ನಮ್ಮನ್ನ ಯಾಕೆ ಕರ್ಕೊಂಡ್ಬಂದ್ರಿ? ಎಲ್ಲ ಮಾನವ, ಎಷ್ಟು ಕೊಬ್ಬು ದುರಹಂಕಾರ ನಮಗೆ ಪ್ರಶ್ನೆ ಮಾಡುತ್ತಿರುವೆಯಾ? ನೀವು ಮಾಡಿದ ಮೋಸ ಅನಾಚಾರದಿಂದ ಈ ನರಕ ಲೋಕಕ್ಕೆ ಬಂದಿರುವುದು. ನೀವು ತಪ್ಪು ತಿಳಿದಿರುವಿರಿ. ಇವರು ನಮ್ಮ ದೇವದಾಸ್. ಈ ನನ್ನ ಪ್ರೀತಿಯನ್ನ ನೋಡಲು ಅವರು ಬಂದಿರೋದು. ಬೇಕಾದ್ರೆ ಕೇಳಿ, ಪಾರು ಎಲ್ಲಿರುವಳು ಅಲ್ಲಿ ದೇವದಾಸ್ ಇರುವನು ಅಲ್ವಾ? ದೇವದಾಸ್, ಹೌದು ಹೌದು, ನನ್ನ ಪ್ರೀತಿಯ ಪಾರಿವಾಳ ಹಾರಿ ಹೋದು ಗೆಳೆಯ ಅಂತ ಹೇಳ್ತಾ ಹೇಳ್ತಾ ನಾನೀಗ ನನ್ನ ಪಾರುಗೋಸ್ಕರ ನರಕಕ್ಕೂ ಬಂದ್ಬಿಟ್ಟಿದ್ದೀನಿ. ಎಲ್ಲ ಮಾನವ, ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಪ್ರಾಮಾಣಿಕತೆ ಇರಲೇ ಇಲ್ಲ. ಎಷ್ಟು ಜನರಿಗೆ ಮೋಸ ಮಾಡಿದ್ರ ಏಂತಾನ? ನಿಮ್ಮ ಪ್ರೀತಿಗೆ ಸ್ನೇಹಿತರನ್ನು ಬಳಸಿಕೊಂಡು ಅವರ ಸ್ವಾರ್ಥಕ್ಕಾಗಿ ಅಲ್ಲಲ್ಲ, ನಿಮ್ಮ ಸ್ವಾರ್ಥಕ್ಕಾಗಿ ಅವರನ್ನು ಬಳಸಿಕೊಂಡು ಚಿಮ್ಮಿದಿರಲ್ಲ, ಅದಕ್ಕೆ ಅದಕ್ಕೆ ನರಕಕ್ಕೆ ನೀವಿಬ್ಬರು ಬಂದಿರೋದು. ಆದ್ರೂ ಏನಾಗಲಿ ಎಂಬುತ್ತಾರೆ. ಆದ್ರೆ ನಾನು ನನ್ನ ಪ್ರೀತಿ ಈ ಇಬ್ಬರ ಜೊತೆಯಲ್ಲಿ ಇರ್ತೇವಲ್ಲ, ಅದರಷ್ಟು ಸಂತೋಷ ಎಲ್ಲಿದೆ ಹೇಳಿ? ದೂತರೆ, ಇವರು ಎಂತ ಸ್ವಾರ್ಥಿಗಳು ಮಾನವರು! ಛೆಛೆ, ನೋಡು, ತಮ್ಮಗೋಸ್ಕರ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಬಳಸಿಕೊಂಡು ಈ ನರಕಕ್ಕೆ ಬಂದರೂ ಕೂಡ ಇವರಿಗೆ ಯಾವುದೇ ಪಶ್ಚಾತ್ತಾಪದ ಭಾವನೆಗಳೇ ಇಲ್ಲ. ಅದು ಹಾಗಲ್ಲ. ನಾವು ಪ್ರೀತಿಯಲ್ಲಿ ಜೊತೆಯಲ್ಲೇ ಇದ್ವಿ, ಸತ್ಮೇಲೂ ಜೊತೆಯಾಗಿ ಬಂದ್ವಲ್ಲ, ಅದಕ್ಕೆ ಖುಷಿಯಲ್ಲಿ ನಾನು ಈ ರೀತಿ ಮಾತಾಡ್ಬಿಟ್ಟೆ. ಎಲೆ ಮಾನವ, ನಿನಗಂತೂ ಪಶ್ಚಾತ್ತಾಪದ ಭಾವನೆಗಳೇ ಇಲ್ಲ. ಆ ಹೆಣ್ಣು ಮಗಳಿಗೆ ನೋಡು, ಎಷ್ಟು ಪಶ್ಚಾತ್ತಾಪ, ಏನು ತಾನ ನಿನಗೆ? ಛೇಚೆ, ಒಂದೀಟು ಇಲ್ಲ ಇಲ್ಲ. ನಿನ್ನನ್ನು ಕರೆದುಕೊಂಡು ಹೋಗಿ ಬಾಂಡಲಿಯಲ್ಲಿ ಮಿರ್ಚಿ ತರ ಕರೆದು ಬೆಂಕಿಯಲ್ಲಿ ಸುಡುವೆನು. ನಡೆ. ನಮ್ಮನ್ನು ಕ್ಷಮಿಸಿ. ಹೌದು ಹೌದು, ಯಮದೂತರೆ, ನಮ್ಮನ್ನು ಕ್ಷಮಿಸಿ. ಯಾಕೆ ಯಾಕೆ ಕ್ಷಮಿಸಬೇಕು? ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಸ್ನೇಹಿತರನ್ನು, ನಿಮ್ಮ ಕುಟುಂಬದವರನ್ನು ಯಾವ ರೀತಿಯಾಗಿ ನಡೆಸಿಕೊಂಡಿದ್ದೀರಿ ಅನ್ನೋದು ನಿಮಗೆ ನೆನಪಿದೆಯೇ? ಅದು ನಮಗೆ ಅರಿವಿಲ್ಲದೆ ಆಗಿರುವಂತ ತಪ್ಪುಗಳು. ಆದರೆ ನಾವು ಅನ್ಕೊಂಡಿದ್ವಿ ಆ ನರಕಕ್ಕೂ ಸ್ವರ್ಗಕ್ಕೂ ಹೋದ್ರು ಸತ್ ಮೇಲೂ ಕೂಡ ನಾವಿಬ್ಬರು ಒಂದೇ ಇರ್ತೇವೆ ಅಂತ. ಆದ್ರೆ ಇವಾಗ ನೀವು ಇವನನ್ನು ನರಕಕ್ಕೆ ಕರೆದುಕೊಂಡು ಹೋಗುತ್ತಿರುವಿ. ನನ್ನನ್ನು ನಾನು ಎಲ್ಲಿಗೆ ಹೋಗಬೇಕು? ನೀನು ಈ ನರಕಕ್ಕೆ ಬಾ. ಇಲ್ಲಿ ಬರೀ ಬೆಂಕಿನೇ ಇರೋದು. ಇದರಲ್ಲಿ ನಿನ್ನನ್ನು ಬೆಂಕಿಯಲ್ಲಿ ಹಾಕಿ ಫ್ರೈ ಫ್ರೈ ಚಿಕನ್ ಮಟನ್ ಫ್ರೈ ಮಾಡ್ತಲ್ಲ, ಆ ರೀತಿ ನಿನ್ನನ್ನು ಫ್ರೈ ಮಾಡುತ್ತೇವೆ. ನರಕ ಅಂದ್ರೆ ಹೀಗಿರುತ್ತಾ? ಹೌದು, ನರಕದಲ್ಲಿ ನಿಮ್ಮನ್ನ. ಅಯ್ಯೋ ದೇವದಾಸ್, ಏನಾದ್ರೂ ಮಾಡು, ತಪ್ಪಾಯ್ತು ಅಂತ ಕೇಳು. ನಾನೇ ಕೇಳಲಿ ತಪ್ಪಾಗಿದೆ ಅಂತ? ತಪ್ಪಾಗಿದೆ ಅಂತ ಕೇಳು, ಇಲ್ಲ ಅಂತಂದ್ರೆ ನಿನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರಂತೆ. ನೋಡು ನೋಡು, ಎಷ್ಟು ದುರಹಂಕಾರ ನಿನ್ಗೆ. ನಿನಗೆ ಯಾವುದು ಪಶ್ಚಾತ್ತಾಪ ಆಗ್ತಾ ಇಲ್ವೇ ಮಾನವ?
ಅದು ಅದು ನೋಡು ಮನವ, ನಿನಗೆಲ್ಲ ಅರಿವಾಯ್ತಿ. ನೀನು ಹೇಳಿದ ಸುಳ್ಳು, ನೀ ಜೀವನದಲ್ಲಿ ನಡೆದಂತಹ ಘಟನೆ, ಯಾರಿಗೆ ಮೋಸ ಮಾಡಿದೀಯಾ, ಯಾರಿಗೆ ಪ್ರೀತಿ ಕೊಟ್ಟಿದೀಯಾ, ಯಾರ ಕುಟುಂಬವನ್ನು ಹಾಳು ಮಾಡಿದೀಯಾ ಅಂತ ನಿನಗೆ ಅರಿವಾಯಿತೆ. ಅದು ಏನು ಮಾನವ, ನಿನ್ನ ಮನಸ್ಸಿಗೆ ನೋವು ಉಂಟಾಗ್ತಾ ಇದೆಯೇ? ಹೌದು, ನಾ ಮಾಡಿದ ಮೋಸಗಳು, ಅಳಿಸಿದ ಕಣ್ಣೀರು, ಎಲ್ಲವೂ ಎಲ್ಲವೂ ಸ್ಪಷ್ಟವಾಗ್ತಿದೆ ನನ್ನ ಕಣ್ಣು ಮುಂದೆ. ಹೌದು ಯಮದೂತರೆ, ನನ್ನದು ತಪ್ಪಾಯಿತು. ನನ್ನನ್ನು ಕ್ಷಮಿಸ್ಬಿಡಿ. ಚೇಚೆ, ನಾವೆಲ್ಲ ಈ ಪ್ರೀತಿಗೋಸ್ಕರ ಏನೇನೆಲ್ಲ ಮಾಡ್ಬಿಟ್ವಿ. ನನ್ನನ್ನು, ನಮ್ಮಿಬ್ಬರನ್ನು ಕೂಡ ನೀವು ಕ್ಷಮಿಸ್ಬಿಡಿ. ನಮಗೆ ನಾವೇ ನಮಗೆ ನಾಚಿಕೆ ಆಗ್ತಾ ಇದೆ. ನಿಮ್ಮ ಮುಂದೆ ನಾಚಿಕೆಯಿಂದ ತಲೆ ಬಗ್ಗಿಸ್ತಾ ಇದ್ದೀವಿ. ಯಮದೂತರೆ, ನಮ್ಮನ್ನು ಕ್ಷಮಿಸಿಬಿಡಿ. ಎಲೆ ಮಾನವರೇ, ನೋಡಿ, ಇಲ್ಲಿ ಶಿಕ್ಷೆ ಎಂದರೆ ಕೇವಲ ನೋವಲ್ಲ. ನೀವು ಮಾಡಿದ ತಪ್ಪುಗಳಿಂದ ಇತರರಿಗೆ ಉಂಟಾದ ದುಃಖವನ್ನು ನೀವು ಸ್ವತಃ ಅನುಭವಿಸಬೇಕು. ಇದೇ ನರಕ. ನನ್ನ ತಂದೆ ತಾಯಿಗೆ ನಾನು ನೋವನ್ನು ಕೊಟ್ಟುಬಿಟ್ಟೆ. ಹೌದು, ನನ್ನ ಸ್ನೇಹಿತೆ, ಅವಳಿಗೆ ಮನಸ್ಸಿಗೆ ನೋವು ಆಗುವ ಹಾಗೆ ಮಾತಾಡ್ಬಿಟ್ಟೆ. ಅವಳ ಹೃದಯವನ್ನು ಒಡೆದ್ಬಿಟ್ಟೆ. ನಮ್ಮದು ತಪ್ಪಾಯಿತು. ಓ, ನಿಮ್ಮ ತಪ್ಪಿನ ಅರಿವು ಇವಾಗ ಇವಾಗ್ತಾ ಇದೆಯಾ? ಇವಾಗ ಅನಿಸ್ತಾ ಇದೆಯಾ ಅವರ ನೆನಪುಗಳು? ಯಾರಿಗೆ ಮನಸ್ಸಿಗೆ ನೋವು ಮಾಡಿದ್ದೇವೆ ಎಂದು? ಹೌದು ಯಮದೂತರೆ, ಇದೇ ಶಿಕ್ಷೆ ನಿಮಗೆ. ಮುಂದೆ ಯಮದೂತರೆ, ಮುಂದೆ ನಮಗೆ ಅತಿ ದೊಡ್ಡ ಶಿಕ್ಷೆಯನ್ನು ಕೊಡುವಿರಾ? ಅದು ಹಾಗಲ್ಲ. ಪಶ್ಚಾತ್ತಾಪವೇ ಮೊದಲ ಹೆಜ್ಜೆ. ಒಳ್ಳೆಯತನದ ಮೌಲ್ಯವನ್ನು ಅರಿಯುವುದು ಎರಡನೇ ಹೆಜ್ಜೆ. ಪ್ರತಿಯೊಂದು ಆತ್ಮವು ತನ್ನ ಕರ್ಮದ ಫಲವನ್ನು ಅನುಭವಿಸುವೇ ಬದಲಾಗಬೇಕು. ಅಯ್ಯೋ ಛೇ, ನೋಡು ದೇವದಾಸ್, ನಾನು ನೀನು ಪ್ರೀತಿ ಜೊತೆಗೆ ಸತ್ಯ, ಗೌರವ, ಕರುಣೆ ಎಲ್ಲವನ್ನು ಪಾಲಿಸಿದ್ರೆ ಇಂಥ ನಮಗೆ ನರಕ ಉಂಟಾಗ್ತಾನೇ ಇರಲಿಲ್ಲ. ಹೌದು, ಪ್ರೀತಿ ಎಂದರೆ ಕೇವಲ ಇಬ್ಬರ ನಡುವಿನ ಸಂಬಂಧವಲ್ಲ. ಅದು ಸತ್ಯ, ನಂಬಿಕೆ, ಕರುಣೆ ಮತ್ತು ಜವಾಬ್ದಾರಿಯೊಂದಿಗೆ ಬದುಕುವುದು. ಅರ್ಥವಾಯಿತೇ? ಹಾಗಾದರೆ ನಮ್ಮನ್ನು ಎಣ್ಣೆಯ ಬಾಂಡಲಿಯಲ್ಲಿ ಹಾಕಿ ನಮ್ಮನ್ನು ಸುಡುವಿರಾ ಅಥವಾ ಎಣ್ಣೆಯಲ್ಲಿ ಹಾಕಿ ಕರೆಯುವಿರಾ? ಇವಾಗ ನಿಮಗೆ ಪಶ್ಚಾತ್ತಾಪದ ಅರಿವಾಗಿದೆಯಲ್ಲ? ಮುಂದೆ ನಮ್ಮ ಯಮರಾಜರು ಏನು ಹೇಳುವರೋ ಅದೇ ಕೊನೆಯ ಹಂತ. ನಡೆಯಿರಿ, ಯಮರಾಜರ ಹತ್ತಿರ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಎಲೆ ದೂತನೇ, ಇವರಿಬ್ಬರನ್ನು ಕರೆದುಕೊಂಡು ಹೋಗು. ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸುತ್ತೇನೆ ಯಮದೂತ. ಆದರೆ ಇಲ್ಲೊಂದು ನನ್ನ ನೀತಿ ಪಾಠವನ್ನು ಕೇಳಿಕೊಂಡು ಹೋಗು ಮಕ್ಕಳೇ. ನೀತಿ ಪಾಠನ? ಹೇಳಿ. ಇಷ್ಟೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡಿದ್ದೀವಿ. ನಿಮ್ಮ ನೀತಿ ಪಾಠನ ಕೇಳಿಸ್ಕೊಂಡು ಇನ್ನಷ್ಟು ಸ್ವಲ್ಪ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತೇವೆ. ಹೇಳಿ. ಅಯ್ಯೋ, ನನ್ನ ನೀತಿ ಪಾಠದಿಂದ ನಿಮಗೆ ಬೇಜಾರಾಗ್ತಾ ಇದೆಯಾ? ಹಾಗಾದರೆ ಯಮದೂತರೇ, ಇವರನ್ನು ನರಕದ ಲೋಕದಲ್ಲ, ಬೆಂಕಿ ಲೋಕಕ್ಕೆ ಕಳುಹಿಸಿ. ಬೆಂಕಿ ಲೋಕನ ಅಂದರೆ ನೀವು ಕುಡಿಯುವುದೆಲ್ಲ ನೀರಲ್ಲ, ಬೆಂಕಿಯನ್ನೇ. ಬೆಂಕಿಯಲ್ಲಿ ಸ್ನಾನ, ಬೆಂಕಿಯೇ ಊಟ, ಬೆಂಕಿಯಲ್ಲೇ ಜೀವನ. ಇನ್ನೇನು ಉಳಿದಿದೆ ಅಲ್ಲಿ ಜೀವನ? ಬೆಂಕಿಯಲ್ಲೇ ನಮ್ಮ ಜೀವನ ಬೂದಿ ಆಗ್ಬಿಟ್ಟದೆ. ಇನ್ಯಾ ಜೀವನ? ಅಯ್ಯೋ ಪಾರ್ವತಿ, ಲೇ ಪಾರು, ಕೇಳಿಸ್ಕೊಳ್ಳಿ. ಇಲ್ಲಿ ಆ ಯಮದೂತರದು ನಾವು ನೀತಿ ಪಾಠ ಕೇಳ್ಕೊಂಡ್ರೆ ಆರಾಮಾಗಿ ಮತ್ತೆ ಇಲ್ಲಿ ಇರ್ಬೋದೇನೋ. ಕೇಳು, ಏನು ನಿಮ್ಮ ನೀತಿ ಅಂತ. ಯಮದೂತರೆ, ನಮ್ಮನ್ನು ಕ್ಷಮಿಸಿ. ಹೇಳಿ ನಿಮ್ಮ ನೀತಿಯನ್ನು, ನಾವು ಕೇಳುತ್ತೇವೆ. ಹೌದು, ನಾವು ಕೇಳುತ್ತೇವೆ. ಹೌದು, ಜೈ 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 ಯಮದೂತರೆ, ನೀವು ಹೇಳಿ ನೀತಿಯನ್ನು ನಾವು ಕೇಳುತ್ತೇವೆ. ಇವಾಗ ನಮ್ಮ ದಾರಿಗೆ ಬಂದಿರುವಿರಿ. ಏನು ಗೊತ್ತಾ? ಪ್ರೀತಿ ಜೀವನವನ್ನು ಸುಂದರಗೊಳಿಸಬೇಕು. ಸುಳ್ಳು, ಮೋಸ, ಸ್ವಾರ್ಥ ಮತ್ತು ಅಹಂಕಾರ ಅದನ್ನು ಹಾಳು ಮಾಡುತ್ತದೆ. ಒಳ್ಳೆಯ ಕರ್ಮ, ಪ್ರಾಮಾಣಿಕತೆ ಮತ್ತು ಕರುಣೆ ಇದ್ದಾಗಲೇ ಜೀವನಕ್ಕೂ ಪ್ರೀತಿಗೂ ನಿಜವಾದ ಅರ್ಥ. ಅರ್ಥವಾಯಿತೇ? ಹೌದಾ? ಅರ್ಥವಾಯಿತು ಯಮದೂತರೆ.